ಮಲೆನಾಡಿನಲ್ಲಿ ಮುಂದುವರೆದಿದೆ ಆನ್ಲೈನ್ ಖಾತೆ ವಂಚನೆ. ಸಣ್ಣ ವ್ಯಾಪಾರಸ್ಥರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಸೈಬರ್ ಖದೀಮರು. ತನಿಖೆಯಲ್ಲಿ ಕೋಟಿ ಕೋಟಿ ರೂಪಾಯಿ ವಹಿವಾಟು ಈಗ ಬೆಳಕಿಗೆ ಬಂದಿದೆ. ಮಲೆನಾಡಿನಲ್ಲಿ ಆನ್ಲೈನ್ ಖಾತೆ ವಂಚನೆ ಮುಂದುವರಿತಾ ಇದೆ. ಸಣ್ಣ ವ್ಯಾಪಾರಸ್ಥರನ್ನೇ ಟಾರ್ಗೆಟ್ ಮಾಡಿಕೊಂಡು ಸೈಬರ್ ಖದೀಮರು ಅವರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಕೋಟಿ ಕೋಟಿ ರೂಪಾಯಿ ವ್ಯವಹಾರ ನಡೆದಿರುವಂಥದ್ದು ಬೆಳಕಿಗೆ ಬಂದಿದೆ. ನೂರಾರು ಅಕೌಂಟ್ಗಳ ಮೂಲಕ 357 ಕೋಟಿ ರೂಪಾಯಿ ವಹಿವಾಟು ನಡೆದಿದೆ. ಸಣ್ಣ ಪುಟ್ಟ ಕಮಿಷನ್ ಆಸೆಗೆ ದಾಖಲೆಗಳನ್ನೇ ಮಾರಾಟ ಮಾಡ್ತಾ ಇದ್ದಾರೆ. ಹಣ ವಂಚಿಸಿ ವಿದೇಶಿ ಬ್ಯಾಂಕ್ಗಳಿಗೂ ಸಹ ಹಣವನ್ನು ರವಾನೆ ಮಾಡಿರತಕ್ಕಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಪರಾಧಿಗಳ ಜಾಲವನ್ನು ಭೇದಿಸಿದ್ದಾರೆ ಸೈಬರ್ ಪೊಲೀಸರು. ಇನ್ನು ದಿನಕ್ಕೆ ಹೆಚ್ಚಾಗ್ತಾ ಇದೆ ಆನ್ಲೈನ್ ಖಾತೆಯ ವಂಚನೆ. ಸೈಬರ್ ಖದೀಮರ ಪತ್ತೆಗೆ ಪೊಲೀಸರು ಮೆಗಾ ಪ್ಲಾನ್ ಒಂದನ್ನು ರೂಪಿಸಿಕೊಂಡಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಸೈಬರ್ ಕಳ್ಳರ ಜಾಲ ಬಟಾಬೈಲಾಗಿದೆ. 5 ಪ್ರತ್ಯೇಕ ಕೇಸ್ನಲ್ಲಿ 12 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. ಶಿವಮೊಗ್ಗ, ಚಿಕ್ಕಮಗಳೂರು, ಬೆಂಗಳೂರು ಸೇರಿದಂತೆ ವಿವಿಧೆಡೆ ಇವರನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ. ವಿವಿಧ ಬ್ಯಾಂಕುಗಳ 57 ATMಗಳು, 64 ಪಾಸ್ಬುಕ್ಗಳು, 40 ಚೆಕ್ಬುಕ್, 13 ಮೊಬೈಲ್ ಫೋನ್, 19 ಸಿಮ್ ಕಾರ್ಡ್ಗಳನ್ನು ಜಪ್ತಿ ಮಾಡಲಾಗಿದೆ. ಆನ್ಲೈನ್ ವಂಚನೆಯ ಕುರಿತು ಶಿವಮೊಗ್ಗ ಎಸ್ಪಿ ನಿಖಿಲ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಮತ್ತು ಇಂಟ್ರೆಸ್ಟ್ ಡೆಪಾಸಿಟ್ ಫ್ರಾಡ್ ಆಗ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ. ಇಲ್ಲಿ ನಿಮಗೆ ಯಾರೋ ಒಬ್ಬರು ಅಪ್ರೋಚ್ ಆಗಿಬಿಟ್ಟು ನಿಮಗೆ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿ, ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡಿ, ಅಥವಾ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ, ETFಸಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿ ಒಂದು ಸುಳ್ಳು ಮಾಹಿತಿಯನ್ನು ನೀಡಿ, ಅವ್ರಿಗೆ ಸುಳ್ಳು ಭರವಸೆಯನ್ನು ನೀಡಿ ನಿಮಗೆ ವರ್ಷಕ್ಕೆ ಒಂದು 50% ಪ್ರಾಫಿಟ್ ಬರುತ್ತೆ, ಇಲ್ಲ ನಿಮ್ಮ 3 ತಿಂಗಳಲ್ಲಿ ನಿಮ್ಮ ದುಡ್ಡು ಡಬಲ್ ಆಗುತ್ತೆ, ಈ ಥರ ಎಲ್ಲ ಹೇಳಿ ಜನರಿಗೆ ಒಂದು ವಂಚನೆಯನ್ನು ಮಾಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ನಾವು ಹಲವಾರು ಪ್ರಕರಣಗಳನ್ನು ಈ 1 ವರ್ಷದಲ್ಲಿ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಅತಿ ಹೆಚ್ಚು ಮೌಲ್ಯ ಬಂದ್ಬಿಟ್ಟು 2,17,00,000. ಈ 5 ಲಕ್ಷ, 20 ಲಕ್ಷ, 30 ಲಕ್ಷ ವರ್ತು ನಮ್ಮಲ್ಲಿ ರೆಗ್ಯುಲರ್ ಆಗಿ ತಿಂಗಳಲ್ಲಿ 1-2 FIR ಆಗ್ತಾನೇ ಇದೆ. ಆ ನಿಟ್ಟಿನಲ್ಲೇ ನಾನು ಎಲ್ಲ ಸಾರ್ವಜನಿಕರಿಗೂ ಸ್ವಲ್ಪ ಹೆಚ್ಚು ಒಂದು ಜಾಗರೂಕರಾಗಿ ಇರಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ಕಾರಣಕ್ಕೂ ನಿಮಗೆ ಈ ರಿಟರ್ನ್ಸ್ ಮೋರ್ ದೆನ್ 12% ಯಾರು ಕೊಡ್ತಾರೆ ಅಂದರೆ ಅದು ಕಷ್ಟಕರ ಆಗಿರುತ್ತೆ. ಅದು ಆ ಥರ ಮ್ಯಾಥಮೆಟಿಕಲಿ, ಎಕನಾಮಿಕಲಿ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ನೀವೆಲ್ಲರೂ ಸ್ವಲ್ಪ ಹುಷಾರಾಗಿ ಇದ್ರ ಬಗ್ಗೆ ಹೂಡಿಕೆಯನ್ನು ಮಾಡಿ ಅಂತ ಹೇಳೋದಕ್ಕೆ ನಾವು ಇಚ್ಛೆ ಪಡ್ತೀವಿ. ಇದಲ್ಲದೇ ನಿಮಗೆ ಯಾವುದು ಗೊತ್ತಿಲ್ಲ ಅದ್ರ ಬಗ್ಗೆ ನೀವು ಸ್ವಲ್ಪ ರಿಸರ್ಚ್ ಮಾಡಿ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇದ್ರ ಬಗ್ಗೆ ತಿಳುವಳಿಕೆ ಇರೋರ ಹತ್ರ ಮಾತಾಡಿ, ಇಲ್ಲ ನಮ್ಮ ಪೊಲೀಸವ್ರಿಗೆ ಕೇಳಿ ನಂತರ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನೋದು ಕೂಡ ನಾವು ನಮ್ಮ ಪೊಲೀಸ್ ವತಿಯಿಂದ ಹೇಳ್ತಾ ಇದ್ದೀವಿ.